ರಿಪಬ್ಲಿಕ್ ಕನ್ನಡ ಡಿಜಿಟಲ್ಗೆ ಸ್ವಾಗತ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಪುತ್ರ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಕ್ಷೇತ್ರ ಹುಡುಕಾಟ ಮಾಡ್ತಾ ಇದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಿಂದ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಇಕ್ಬಾಲ್ ಹುಸೇನ್ ವಿರುದ್ಧ ಸೋಲುಂಡಿದ್ರು. ಅದಾದ ಬಳಿಕ ನಡೆದಂಥ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲೂ ಕೂಡ ಅವರು ಸಿ.ಪಿ. ಯೋಗೇಶ್ವರ್ ವಿರುದ್ಧ ಸೋತಿದ್ರು. ಇದೀಗ ಸೂಕ್ತ ಕ್ಷೇತ್ರಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ರಾಮನಗರ, ಚನ್ನಪಟ್ಟಣ ಹೊರತುಪಡಿಸಿದ್ರೆ ಸೂಕ್ತ ಕ್ಷೇತ್ರ ಯಾವುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಅದಕ್ಕಾಗಿ ಅವರು ಮಂಡ್ಯದತ್ತ ಮುಖ ಮಾಡದಿರುವ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಮಂಡ್ಯ ಹೇಳಿ ಕೇಳಿ JDS ಭದ್ರಕೋಟೆ. ಮಂಡ್ಯ ಜಿಲ್ಲೆಯ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಿಂತು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ತೊಡಗಿದ್ದಾರೆ. ಅದಕ್ಕಾಗಿ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ತಾ ಇರುವಂಥದ್ದು. ಕೆಲವೇ ದಿನಗಳಲ್ಲಿ ಮಂಡ್ಯದಲ್ಲಿ ಮನೆ ಮಾಡಿ ಆ ಮೂಲಕ JDS ಕಾರ್ಯಕರ್ತರು ಹಾಗೂ ಮಂಡ್ಯ ಜನರಿಗೆ ಹತ್ತಿರ ಆಗುವಂಥ ಒಂದು ಪ್ರಯತ್ನವನ್ನು, ಚಿಂತನೆಯನ್ನು ಮಾಡ್ತಾ ಇದ್ದಾರೆ. 2019ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಆಗ JDS ಹಾಗೂ ಕಾಂಗ್ರೆಸ್ ಮೈತ್ರಿಯಾಗಿದ್ದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು. ಆ ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರಗಳ ಪೈಕಿ 8ರಲ್ಲೂ JDS ಶಾಸಕರಿದ್ದರು. ಅದರ ಜೊತೆಗೆ 3 ವಿಧಾನಸಭಾ ಸದಸ್ಯರಿದ್ದರು. ಆದರೂ ಕೂಡ ಅವರು ಸೋಲುಂಡಿದ್ರು. ಅದಕ್ಕೆ ಸಾಕಷ್ಟು ಕಾರಣಗಳಿವೆ. JDS ಹಾಗೂ ಕಾಂಗ್ರೆಸ್ ಮೈತ್ರಿಗೆ ಕಾಂಗ್ರೆಸ್ನಲ್ಲಿ ಭಾರಿ ವಿರೋಧ ವ್ಯಕ್ತ ಆಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು JDSಗೆ ಕ್ಷೇತ್ರ ಬಿಟ್ಕೊಟ್ಟಾಗಲೇ ವಿರೋಧ ವ್ಯಕ್ತಪಡಿಸಿದರು. ಚೆಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ ಸೇರಿದಂತೆ ಜಿಲ್ಲಾ ಮಟ್ಟದ ನಾಯಕರು ಕೂಡ ಅಪಸ್ವರವನ್ನು ಎತ್ತಿದ್ರು. ಜಿಲ್ಲಾ ಮಟ್ಟದ ನಾಯಕರು, ರಾಜ್ಯ ನಾಯಕರು ಹಾಗೂ ರಾಷ್ಟ್ರೀಯ ನಾಯಕರ ಸೂಚನೆಯಂತೆ ಒಂದಷ್ಟು ಸಭೆ ಸಮಾರಂಭಗಳಲ್ಲಿ ಭಾಗಿಯಾದರೂ ಕೂಡ, ಪ್ರಚಾರ ಸಭೆಗಳಲ್ಲಿ ಭಾಗಿಯಾದರೂ ಕೂಡ ಒಂದಷ್ಟು ನಿಷ್ಠೆಯಿಂದ ಚುನಾವಣೆ ಮಾಡಲಿಲ್ಲ ಅನ್ನೋದು ಬಹಿರಂಗ ಸತ್ಯ. ಅದರ ಜೊತೆಗೆ ಸೆಕೆಂಡ್ ಲೈನ್ ಹಾಗೂ ಥರ್ಡ್ ಲೈನ್ ನಾಯಕರುಗಳಂತೂ ಸುಮಲತಾ ಪರವಾಗಿ ನಿಂತಿದ್ದರು. ಕೆಳಮಟ್ಟದ ನಾಯಕರು ಅಂದರೆ ಹಳ್ಳಿಯಲ್ಲಿರುವಂಥ ಕಾರ್ಯಕರ್ತರು ಕೂಡ ಮೈತ್ರಿಯನ್ನು ವಿರೋಧಿಸಿದರು. ಅದರ ಪರಿಣಾಮ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನು ಅನುಭವಿಸಬೇಕಾಗಿತ್ತು. ಅದರ ಜೊತೆಗೆ ಅಂಬರೀಷ್ ಅವರ ಸೋಲಿನ ಅನುಕಂಪ ಕೂಡ ಅವರ ಸೋಲಿಗೆ ಕಾರಣ ಆಯಿತು. ಯಾಕೆಂದರೆ ಸುಮಲತಾ ಪರವಾಗಿ ಅಂಬರೀಷ್ ಅವರ ಅನುಕಂಪ ಒಂದಷ್ಟು ವರ್ಕೌಟ್ ಮಾಡ್ತು. ಅದರ ಜೊತೆಗೆ JDS ನಾಯಕರುಗಳು ನೀಡ್ತಿದ್ದಂಥ ಹೇಳಿಕೆಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಳುವಾಗಿತ್ತು. ಆ ಬಳಿಕ ಅವರು ಮಂಡ್ಯದಲ್ಲೇ ಉಳ್ಕೊಂಡು ಮಂಡ್ಯದಲ್ಲೇ ಸಂಘಟನೆ ಮಾಡಿದರೆ ಮುಂದಿನ ಅಂದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬಹುದಾಗಿತ್ತು ಅಂತ ಮಾತುಗಳು ಕೇಳಿ ಬಂದಿದ್ರು ಕೂಡ ಅವರು ಮಂಡ್ಯ ಬಿಟ್ಟು ರಾಮನಗರಕ್ಕೆ ಹೋಗಿ ಸ್ಪರ್ಧೆ ಮಾಡಿದರು. ಅಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು. ಚುನಾವಣೆ ಮುಂಚಿತವಾಗಿ ಒಂದಷ್ಟು ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂಥ ಕೆಲಸ ಮಾಡಿದರು ಕೂಡ ಅಲ್ಲಿ ಸೋಲು ಅನುಭವಿಸಬೇಕಾಗಿತ್ತು. ಅದಾದ ಬಳಿಕ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಅಂದರೆ ಬೈ ಎಲೆಕ್ಷನ್ ಏನು ನಡೀತು, ಅಲ್ಲೂ ಕೂಡ ಅವರು ಸೋಲು ಅನುಭವಿಸಬೇಕಾಗಿತ್ತು. ಇನ್ನು ಈಗ ಸೂಕ್ತ ಕ್ಷೇತ್ರಕ್ಕೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಮಂಡ್ಯ ಅಥವಾ ಮದ್ದೂರು ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡೋದಕ್ಕೆ ಆಲೋಚನೆಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಮಂಡ್ಯ ವಿಧಾನಸಭಾ ಚುನಾವಣೆ, ಕಳೆದ ವಿಧಾನಸಭೆ ಚುನಾವಣೆಯನ್ನು ನೋಡೋದಾದರೆ ಮಂಡ್ಯದಲ್ಲಿ ಒಂದಷ್ಟು ಬಂಡಾಯ ಎದ್ದಿತ್ತು. ರಾಮಚಂದ್ರ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಯಾವಾಗ ನಾಯಕರು ನಿರ್ಧಾರ ಮಾಡಿದ್ರು ಆಗ ಮಾಜಿ ಶಾಸಕ ಎಂ ಶ್ರೀನಿವಾಸ್ ಸೇರಿದಂತೆ ಒಂದಷ್ಟು ನಾಯಕರುಗಳು ಬಂಡಾಯನ ಎದ್ದಿದ್ರು. ಬಂಡಾಯದ ಟೀಮ್ನಿಂದ ವಿಜಯಾನಂದ್ ಅವ್ರನ್ನ ಕಣಕ್ಕಿಳಿಸಿದ್ರು. ಅದಾದರೂ ಕೂಡ ಅಲ್ಪ ಮೊತ್ತದಿಂದ JDS ಸೋಲುಂಡಿತ್ತು. ಹಾಗಾಗಿ ಮಂಡ್ಯ ಕ್ಷೇತ್ರದಲ್ಲಿ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಇರುವಂಥದ್ದು. ಜೊತೆಗೆ JDS BJP ಮೈತ್ರಿ ಆದರೆ ಸುಲಭವಾಗಿ ಮಂಡ್ಯ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಮತ್ತೊಂದೆಡೆ ಮದ್ದೂರಿನಲ್ಲಿ ಅವರ ಬೀಗರು ಅಂದರೆ ದೇವೇಗೌಡರ ಬೀಗ್ರೇ ಸ್ಪರ್ಧೆ ಮಾಡ್ತಿದ್ರು. ಮಾಜಿ ಶಾಸಕ DC ತಮ್ಮಣ್ಣ ಅವರಿಗೆ ವಯಸ್ಸಾಗಿದೆ. ಹಾಗಾಗಿ ಅವರನ್ನು ಮನವೊಲಿಸಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟರೆ ಅದು ಕೂಡ ಒಕ್ಕಲಿಗರ ಭದ್ರಕೋಟೆ. ಅಲ್ಲೂ ಕೂಡ JDS ಒಂದಷ್ಟು ಶಕ್ತಿಯನ್ನು ಹೊಂದಿರುವಂಥದ್ದು. ಜೊತೆಗೆ ದೇವೇಗೌಡರ ಕುಟುಂಬಕ್ಕೆ ಒಂದು ದೊಡ್ಡ ಶಕ್ತಿ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರನ್ನು ಅಲ್ಲಿ ಸ್ಪರ್ಧೆ ಮಾಡಿಸಿದ್ರೆ BJP ಕೂಡ ಸಪೋರ್ಟ್ ಮಾಡಿದ್ರು, ಅಲ್ಲೂ ಕೂಡ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕಾರ್ಯತಂತ್ರಗಳನ್ನು ಮಾಡ್ತಾ ಇರುವಂಥದ್ದು. ಅದಕ್ಕಾಗಿ ಈಗಲೇ ಮನೆಯನ್ನು ಮಂಡ್ಯದಲ್ಲಿ ಮಾಡಿ ಮದ್ದೂರು ಮತ್ತು ಮಂಡ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಓಡಾಟ, ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಹಿಡಿತ ಸಾಧಿಸುವಂಥ ಒಂದು ಕೆಲಸವನ್ನು ಮಾಡುವಂಥ ಒಂದು ಪ್ಲ್ಯಾನ್ನಲ್ಲಿರುವಂಥದ್ದು. ಅದರ ಜೊತೆಗೆ ಕಳೆದ
ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾನು ವಾರಕ್ಕೊಮ್ಮೆ ಮಂಡ್ಯಕ್ಕೆ ಬರ್ತೀನಿ ಅಂತ ಹೇಳಿದರು. ಗೆದ್ದಾದ ಬಳಿಕ ಕೂಡ ಅದೇ ರೀತಿಯೇ ಹೇಳಿದರು ಕುಮಾರಸ್ವಾಮಿ ಅವರು. ಆದರೆ ಕುಮಾರಸ್ವಾಮಿ ಅವರು ವಾರಕ್ಕೊಮ್ಮೆ ಮಂಡ್ಯಕ್ಕೆ ಬರೋಕ್ಕಾಗ್ತಾ ಇಲ್ಲ. ಜೊತೆಗೆ 1 ತಿಂಗಳು 2 ತಿಂಗಳು ಆದರೂ ಕೂಡ ಒಮ್ಮೊಮ್ಮೆ ಬರೋದಕ್ಕೆ ಆಗ್ತಾ ಇಲ್ಲ. ಆ ರೀತಿ ವಾತಾವರಣ ಇರುವಂಥದ್ದು. ಜೊತೆಗೆ ಅವರಿಗೆ ಅನಾರೋಗ್ಯ ಒಂದು ಕಾರಣ. ಮತ್ತೊಂದೆಡೆ ಕೇಂದ್ರ ಸಚಿವರಾಗಿರೋದ್ರಿಂದ ಒಂದಷ್ಟು ಜವಾಬ್ದಾರಿ ಇದೆ. ಹಾಗಾಗಿ ಇಡೀ ದೇಶದಲ್ಲಿ ಸುತ್ತಬೇಕಾಗಿರುವಂಥ ಒಂದು ಕೆಲಸ ಇದೆ. ಹಾಗಾಗಿ ಅವರು ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಏನು ಮಗನನ್ನು ಮುಂದೆ ಬಿಟ್ಟು ಆ ಮೂಲಕ ಮಗನನ್ನು ಕ್ಷೇತ್ರದಲ್ಲಿ ಬಿಟ್ಟು ನಾನು ಬರೋಕ್ಕಾಗಲಿಲ್ಲ ಅಂದರೂ ಕೂಡ ಮಗ ಕ್ಷೇತ್ರದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಮೂಲಕ ಮಂಡ್ಯದಲ್ಲಿ ಹಿಡಿತ ಸಾಧಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಒಂದು ಪ್ಲ್ಯಾನನ್ನು ಮಾಡ್ತಾ ಇರುವಂಥದ್ದು. ಒಂದು ಕಡೆ ಮುಂದಿನ ವಿಧಾನಸಭೆ ಚುನಾವಣೆಗೆ ತಯಾರಾಗುವಂಥದ್ದು. ಮತ್ತೊಂದೆಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಷೇತ್ರದಲ್ಲಿ ಇಲ್ಲ ಅಂದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಇದ್ದು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾವ್ರೆ ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು. ಆ ಮೂಲಕ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನು ಹೊಡಿಬೇಕು ಅನ್ನೋ ಒಂದು ಕಾರ್ಯತಂತ್ರವನ್ನು ಮಾಡಿಕೊಂಡು ಇದೀಗ ಅವರು ಮಂಡ್ಯದಲ್ಲಿ ಮನೆಯನ್ನು ಮಾಡೋದಕ್ಕೆ ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ತಮ್ಮ ಆಪ್ತರಿಗೆ ಮನೆ ಹುಡ್ಕೋದಕ್ಕೆ ಸೂಚನೆ ನೀಡಿದ್ದಾರೆ. ಅದಕ್ಕಾಗಿ ಒಂದಷ್ಟು ಆಪ್ತರು ಮನೆ ತಲಾಶ್ ನಡೆಸ್ತಾ ಇರುವಂಥದ್ದು. ಅಂದರೆ ಒಂದು ಸೂಕ್ತವಾದ ಒಂದು ಮನೆಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಅವರು ಮಂಡ್ಯದಲ್ಲಿ ಮನೆ ಮಾಡಿ ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ಮಂಡ್ಯಕ್ಕೆ ಬಂದು ಹೋಗುವಂಥದ್ದು. ಆ ಮೂಲಕ ಮಂಡ್ಯ ಜಿಲ್ಲೆಯ JDS ಕಾರ್ಯಕರ್ತರಿಗೆ ಮತ್ತಷ್ಟು ಹತ್ತಿರ ಆಗುವಂಥದ್ದು, ಜನರ ಜೊತೆ ಬೆರೆಯುವಂಥ ಕೆಲಸ ಮಾಡೋ ಮೂಲಕ ಮಂಡ್ಯದಲ್ಲಿ ಮತ್ತಷ್ಟು ಪಕ್ಷ ಸಂಘಟನೆ ಮಾಡಬೇಕು. ಜೊತೆಗೆ ಮುಂಬರುವ ವಿಧಾನಸಭಾ ಚುನಾವಣೆಗೆ ಎಲ್ಲ ರೀತಿಯ ತಯಾರಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಇನ್ನು 2.25 ವರ್ಷ ಮಾತ್ರ ಚುನಾವಣೆಗೆ ಇರುವಂಥದ್ದು. ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಚುನಾವಣೆ ಅಷ್ಟು ಸುಲಭನ ಅನ್ನೋ ಒಂದು ಚರ್ಚೆಯೂ ಕೂಡ ಸಾಮಾನ್ಯವಾಗಿರುವಂಥದ್ದು. ಯಾಕೆಂದರೆ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಅವರು ಯಾವಾಗ ಮಂಡ್ಯಕ್ಕೆ ಅಥವಾ ಮಂಡ್ಯ ಜಿಲ್ಲೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ವಿಚಾರ ಹೊರಗಡೆ ಬಂತು. ಆ ಕ್ಷಣ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದಿರುವೆ. ಒಂದು ಕಡೆ ಈಗಾಗಲೇ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಬೇಕಾ ಬೇಡವಾ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಮತ್ತೊಂದೆಡೆ ಈಗಾಗಲೇ ನಾವು ಸಿಂಗಲ್ ಆಗಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಫೈಟ್ ಮಾಡ್ತೀವಿ ಅಂತೇಳಿ ದೇವೇಗೌಡರು ಹೇಳಿದ್ದಾರೆ. ಆ ಒಂದು ಹೇಳಿಕೆಗೆ ಒಂದಷ್ಟು BJPಯಲ್ಲೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು. ಜೊತೆಗೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಮತ್ತೊಂದೆಡೆ ಸುಮಲತಾ ಅವರು ಕೂಡ ಒಂದು ಕಡೆ ಆಕ್ಟಿವ್ ಆಗಿದ್ದಾರೆ. BJPಯ ಸಭೆಯಲ್ಲಿ ಭಾಗಿಯಾಗೋ ಮೂಲಕ ಒಂದಷ್ಟು ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಳ್ಳೋ ಮೂಲಕ ಅವರು ಕಡೆ ಮುಂದಿನ ಚುನಾವಣೆಗಳಲ್ಲಿ ನಾನು ಇದ್ದೀನಿ ಅನ್ನೋ ಒಂದು ತೋರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಕಾರಣ ಆಗ್ತಾ ಇರುವಂಥದ್ದು. ರಾಜಕೀಯ ಬೆಳವಣಿಗೆಗಳು ಕೂಡ ಒಂದೊಂದಾಗಿ ಚಿಗುರೊಡಿತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತೊಂದೆಡೆ ಮಂಡ್ಯದಲ್ಲಿ ಸಾಕಷ್ಟು ಆಕಾಂಕ್ಷಿತರಿದ್ದಾರೆ, ಟಿಕೆಟ್ ಆಕಾಂಕ್ಷಿತರು. ಅವರ ನಡೆ ಏನು, ಜೊತೆಗೆ ಏಕಾಏಕಿ ಏನು ಕ್ಷೇತ್ರಕ್ಕೆ ಬಂದುಬಿಟ್ರೆ ಈಗಾಗಲೇ ಸಾಕಷ್ಟು ದಿನಗಳಿಂದ ಪಕ್ಷ ಸಂಘಟನೆ ಮಾಡಿರೋರ ಗತಿ ಏನು, ಅವರ ಮುಂದಿನ ನಡೆ ಏನಾಗಬೇಕು ಅನ್ನೋ ಕೂಡ ಒಂದಷ್ಟು ಚರ್ಚೆಯನ್ನು ನಡೆಸ್ತಾ ಇರುವಂಥದ್ದು. ಯಾಕೆಂದರೆ ಹಾಗಾಗಿ ಮುಂದೆ ಚುನಾವಣೆ ಹತ್ರ ಆಗ್ತಿದ್ದಂತೆ ಯಾವೆಲ್ಲ ಸ್ವರೂಪಗಳು ತೆಗೆದುಕೊಳ್ತದೆ ಅನ್ನೋದನ್ನ ಕಾದು ನೋಡಬೇಕು. ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು ಹಾಗೂ ಜನರು, ಜೊತೆಗೆ ಸ್ಥಳೀಯ ಲೀಡ್ರುಗಳು ಅವ್ರನ್ನ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರೋದ್ರಿಂದ ಮುಂದೆ ನಿಖಿಲ್ ಕುಮಾರಸ್ವಾಮಿಯವರ ನಡೆ ಏನಾಗಿರುತ್ತೆ, ಜೊತೆಗೆ ಅವರು ಮಂಡ್ಯಕ್ಕೆ ಬಂದರೆ ಯಾವೆಲ್ಲ ಬದಲಾವಣೆ ಆಗುತ್ತೆ, ಜೊತೆಗೆ ಮಂಡ್ಯ ಜನ, ಜೊತೆಗೆ ಮಂಡ್ಯ ಜಿಲ್ಲೆಯ JDS ನಾಯಕರು ಹಾಗೂ BJPಗರು ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ನಿನ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.